ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನಿನ್ನೆ ಮಳೆಯಾಗಿದ್ದು ಮಳೆರಾಯ ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದಾನೆ. ಅಲ್ಲಲ್ಲಿ ಮರಗಳು ಧರಾಶಾಹಿಯಾಗಿದ್ದಂತಹ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿದ್ದು ಜೆಪಿ ನಗರ, ಜಯನಗರ ಕಡೆ ಮಳೆ ಅಬ್ಬರಿಸಿ ಬೊಬ್ಬೆರೆದಿದೆ. ಸಿದ್ಧಾರೂಢ ಆಶ್ರಮಕ್ಕೆ ಮಳೆ ನೀರು ಕೂಡ ನುಗ್ಗಿದೆ. ಮಳೆಯಿಂದ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ. ಮಠದ ಆವರಣದೊಳಗೆ ನೀರು ಕೂಡ ನಿಂತಿದೆ. ಮಳೆ ನೀರು ಮಠದ ಆವರಣದೊಳಗೂ ಕೂಡ ನಿಂತಿದ್ದು 20 ನಿಮಿಷದ ಮಳೆಗೆ ಕಂಪ್ಲೀಟ್ ಆವರಣ ತುಂಬಿದೆ. ಜಯನಗರ 2ನೇ ಬ್ಲಾಕ್ನಲ್ಲಿರುವಂತಹ ಆಶ್ರಮದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದ್ದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಸಾಕಷ್ಟು ಅವಾಂತರವೇ ಉಂಟಾಗಿದೆ. ಜೆಪಿ ನಗರ, ಜಯನಗರ ಕಡೆ ಒಂದಷ್ಟು ಮರಗಳು ಧರಾಶಾಹಿಯಾಗಿದ್ರೆ ಮತ್ತೊಂದು ಕಡೆ ಸಿದ್ಧಾರೂಢ ಆಶ್ರಮಕ್ಕೆ ಮಳೆ ನೀರು ನುಗ್ಗಿದೆ. ಸಿದ್ಧಾರೂಢ ಆಶ್ರಮದ ಮುಂಭಾಗ ಯಾವ ರೀತಿಯಾಗಿ ಮಳೆ ನೀರು ಅಂದ್ರೆ ಗೇಟ್ನ ಮುಂಭಾಗ ಯಾವ ರೀತಿಯಾಗಿ ಮಳೆ ನೀರು ಜಲಾವೃತವಾಗಿದೆ ರಸ್ತೆಯಲ್ಲ ಅನ್ನುವಂತಹ ದೃಶ್ಯವನ್ನ ಒಂದ್ ಕಡೆ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಮರಗಳು ಧರಾಶಾಹಿಯಾಗಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಮಳೆರಾಯ ತಂದೊಡ್ಡಿರುವಂತಹ ಅವಾಂತರಗಳು, ಸಮಸ್ಯೆಗಳು ಒಂದೆರಡಲ್ಲ. ಜಯನಗರದ 2ನೇ ಬ್ಲಾಕ್ನಲ್ಲಿರುವಂತಹ ಸಿದ್ಧಾರೂಢ ಆಶ್ರಮಕ್ಕೂ ಕೂಡ ಈಗ ನೀರು ನುಗ್ಗಿದೆ. ಈಗ ಸಂಪೂರ್ಣವಾಗಿ ಈ ಆಶ್ರಮದ ಮುಂಭಾಗದ ಆವರಣ ಏನಿದೆಯಲ್ಲ ಇಲ್ಲಿ ನೀರು ಕೂಡ ನಿಂತ್ಕೊಂಡಿದೆ. ಈಗ ಮಳೆ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನಿಧಾನಕ್ಕೆ ನೀರು ಕೂಡ ಕಡಿಮೆಯಾಗಿದೆ. ಸಂಜೆ ಸುಮಾರು ಈ ಭಾಗದಲ್ಲಿ ಸುಮಾರು ನೀರು ಕೂಡ ನಿಂತ್ಕೊಂಡಿತ್ತು. ಮತ್ತು ಹಳೆಯದಾಗಿರುವಂತಹ ಕಟ್ಟಡ ಇದು. ಹೀಗಾಗಿ ಹಂತ ಹಂತವಾಗಿ ಈಗ ಅದು ತೇವ ಜಾಸ್ತಿಯಾಗಿ ಸಿಮೆಂಟು ಅದೆಲ್ಲವೂ ಕೂಡ ಉದುರ್ತಾ ಇದೆ. ಈ ನಿಟ್ಟಿನಲ್ಲಿ ಮತ್ತೆ ಗೋಡೆಗಳು ಕುಸಿಯುವಂತಹ ಆತಂಕದಲ್ಲಿ ಸಿದ್ಧಾರೂಢಾಶ್ರಮದ ಸಿಬ್ಬಂದಿಗಳು ಕೂಡ ಇದ್ದಾರೆ, ಮತ್ತು ಸ್ವಾಮೀಜಿ ಕೂಡ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಈ ಗೇಟ್ನ ಮುಂಭಾಗ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ನಿಂತ್ಕೊಂಡಿತ್ತು. ಮೆಟ್ಲು ತನಕಲೂ ಕೂಡ ನೀರು ಬಂದಿತ್ತು. ಈಗ ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಸ್ವಾಮೀಜಿಗಳಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳೇ, ಎಲ್ಲಿ ತನಕ ನೀರು ಬಂದಿತ್ತು, ಹೇಗಿದೆ ಸಿಚುವೇಶನ್? ಒಂದು 20 ನಿಮಿಷ ಮಳೆ ಬಂದ ಕಾರಣಕ್ಕಾಗಿಬಿಟ್ಟು ಒಳಗಡೆ ನುಗ್ಗುವಂಥ ಸಿಚುವೇಶನ್ವರೆಗೂ ಬಂದಿತ್ತು. ಅದು ಒಂದು 30-40 ನಿಮಿಷ ಮಳೆ ಬಂದಿದ್ದಾದರೆ ಒಳಗಡೆ ನುಗ್ಗುವಂಥ ಸಿಚುವೇಶನ್ ಬಂದಿತ್ತು. ಆದರೂ ಒಂದು 20 ನಿಮಿಷ ಬಂದ ಕಾರಣಕ್ಕಾಗಿ ಮೆಟ್ಟಿಲವರೆಗೆ ಬಂದು ಸ್ಟಾಪ್ ಆಯಿತು. ಈಗ ಸಹಜವಾಗಿ ಹಳೆ ಕಟ್ಟಡ ಇದು, ಒಂದು ರೀತಿಯಲ್ಲಿ ಆತಂಕ, ಕುಸಿಯುವಂಥ ಭೀತಿ ಇದೆ. ಇದು 78 ವರ್ಷದ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಯಾವ ಸಮಯದಲ್ಲಿ ಆದರೂ ಇದು ಕುಸಿಯಬಹುದು. ನೀರಲ್ಲಿ ತೂಗಾಡ್ತಾ ಇತ್ತು. ಇವತ್ತು 20 ನಿಮಿಷ ಮಳೆ ಬಂದಿರತಕ್ಕಂಥ ಕಾರಣದಿಂದಾಗಿ ಆ ನೀರಲ್ಲಾದರೂ ಕುಸಿತಾಡ್ತಾ ಇದೆ. ಆದರೂ ಕಂಪೌಂಡ್ ಬೀಳ್ತಾ ಇದೆ ಅಂತ ಭಯ ಇಲ್ಲ. ಮೇನ್ ಗೋಡೆಗೆ, ದೇವಸ್ಥಾನದ ಗೋಡೆನೂ ಎಫೆಕ್ಟ್ ಆಗ್ತಾ ಇದೆ. ಅದು ನೀರು ಹಿಡ್ಕೊಂಡ್ಬಿಟ್ಟು ತ್ಯಾವ ಆಗಿಬಿಟ್ಟು ಯಾವ ಸಮಯದಲ್ಲಿ ಆದರೂ ಕುಸಿಯಬಹುದು, ಯಾವ ಸಂದರ್ಭದಲ್ಲಿ ಆದರೂ ಬೀಳಬಹುದು ಅನ್ನುವಂಥ ಭಯ ನಮಗೆ ಉಂಟಾಗ್ತಾ ಇದೆ ಪ್ರತಿ ಕ್ಷಣದಲ್ಲೂ. ಇಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿರ್ತಾರೆ, ಹೆಂಗೆ? ಒಬ್ಬರೇ ಸ್ವಾಮೀಜಿಗಳು. ನೋಡಿ, ಮೊನ್ನೆ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಸಿದ್ಧಾರೂಢ ಆಶ್ರಮದ ಸುಮಾರು ಒಂದು 60-70 ವರ್ಷದ ಹಳೆಯ ಕಟ್ಟಡ. ಈ ನಿಟ್ಟಿನಲ್ಲಿ ಈಗ ಹಂತ ಹಂತವಾಗಿ ಅದು ನೀರಿನ ತೇವಾಂಶ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕುಸಿಯುವಂತಹ ಭೀತಿ ಕೂಡ ಹೆಚ್ಚಾಗಿದೆ. ಮೊನ್ನೆಯ ಮಳೆಗೆ ಗೋಡೆ ಕೂಡ ಕುಸಿತ ಆಗಿತ್ತು. ಇದರಿಂದ ಮತ್ತೆ ಈ ಒಂದು ಆಶ್ರಮಕ್ಕೂ ಕೂಡ ಡ್ಯಾಮೇಜ್ ಆಗುವಂತಹ ಒಂದು ಆತಂಕ ಇಲ್ಲಿನ ಸ್ವಾಮೀಜಿಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಇವತ್ತು ಕೇವಲ ಒಂದು 20 ನಿಮಿಷದ ಮಳೆಗೇನೆ ಮುಂಭಾಗ, ಅಂದರೆ ಆಶ್ರಮದ ಮುಂಭಾಗದ ಆವರಣ ಏನಿದೆ ಅಲ್ಲಿ ಕೂಡ ನೀರು ಕೂಡ ನಿಂತ್ಕೊಂಡಿತ್ತು. ಮತ್ತು ಅಲ್ಲಿ ಗೋಡೆಯ ಸಿಮೆಂಟ್ ಕೂಡ ಉದುರ್ತಾ ಇತ್ತು. ಹೀಗೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಳೆ ಬಂದರೆ ಕಾಂಪೌಂಡ್ ಕುಸಿಯುವಂಥದ್ದು, ಮತ್ತು ಒಂದು ರೀತಿಯಲ್ಲಿ ಆಶ್ರಮಕ್ಕೂ ಕೂಡ ಹಾನಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಕೂಡ ಒಂದು ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ 20 ನಿಮಿಷದ ಮಳೆಗೆ ಈಗ ಆಶ್ರಮದ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.